ಧರ್ಮಸ್ಯ ವಿಜಯೋ ಭಯಾತ್ ಅಧರ್ಮಸ್ಯ ಪರಾಭವ ಪರಾಭವ ನಾಮ ಸಂವತ್ಸರದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ವೆಲ್ಕಮ್ ಟು ರುಚಿ ಅಭಿರುಚಿ. ಇವತ್ತು ನಮ್ಮಮ್ಮ ಮಾಡ್ತಿದ್ದ ವಿಶೇಷ ರೀತಿಯ ಬೇವು ಬೆಲ್ಲನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಮಾಡೋದು ತುಂಬ ಸಿಂಪಲ್ಲು, ಆದರೆ ಅಷ್ಟೇ ರುಚಿಯಾಗಿರುತ್ತೆ. ಮಕ್ಕಳಂತೂ ಬೇವು ಬೆಲ್ಲ ಅಂದರೆ ಕಾಯ್ಕೊಂಡು ತಿನ್ನೋ ಅಷ್ಟು ರುಚಿ ಇರುತ್ತೆ. ಇದನ್ನು ಹೇಗೆ ಮಾಡೋದು ನೋಡೋಣವಾ? ಇದನ್ನು ಮಾಡಲಿಕ್ಕೆ ನಾನು ವಿಡಿಯೋದಲ್ಲಿ ತೋರಿಸಿರೋ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ತಗೊಂಡಿದ್ದೀನಿ. ಯುಗಾದಿ ಹಬ್ಬ ಬಂತು ಅಂದರೆ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಅಂತ. ಒಂದು ತೋತಾಪುರಿ ಮಾವಿನಕಾಯಿನ ತಗೊಂಡು ಅದರ ಸ್ವಲ್ಪ ಭಾಗನ ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ. ಹಾಗೆ ನಾನು ಒಂದು ಲಿಂಬೆಹಣ್ಣನ್ನು ತಗೊಂಡಿದ್ದೀನಿ. ಈ ಲಿಂಬೆಹಣ್ಣಲ್ಲಿ ಒಂದು ಕಾಲು ಭಾಗದಷ್ಟು ಲಿಂಬೆಹಣ್ಣನ್ನು ಮತ್ತೆ ಸಣ್ಣದಾಗಿ ಹೆಚ್ಕೋಬೇಕು. ನೋಡಿ, ತೋತಾಪುರಿ ಮಾವಿನಕಾಯಿ ಯುಗಾದಿ ಹಬ್ಬದಲ್ಲಿ ಬಿಡ್ತಕ್ಕಂತಹ ಒಂದು ಫಲ. ಅದೇ ರೀತಿ ಲಿಂಬೆಹಣ್ಣು ಇನ್ನು ಮಳೆಗಾಲದಲ್ಲಿ ಅಂದರೆ ಯುಗಾದಿ ನಂತರ ಸಮೃದ್ಧವಾಗಿ ಬೆಳೀತಕ್ಕಂಥ ಫಲ. ಈ ಎಲ್ಲ ಫಲಗಳನ್ನು ಸೇರಿಸ್ಬಿಟ್ಟು ಹೊಸತರ ಆಗಮನ ಕೋರೋದೇ ಯುಗಾದಿ ಹಬ್ಬ. ಇಲ್ಲಿ ನೋಡಿ, ಒಂದು ಬಟ್ಲಾಗುವಷ್ಟು ಹುರಿಗಡಲೆನ ತಗೊಂಡಿದ್ದೀನಿ. ಹಾಗೆ ಒಂದು 4ರಿಂದ 5 ಕಹಿ ಬೇವಿನ ಎಲೆಗಳನ್ನು ಸಣ್ಣದಾಗಿ ಕೊಚ್ಚಾಕ್ತಾ ಇದ್ದೀನಿ. ಮನುಷ್ಯನ ಸ್ವಭಾವ ನೋಡಿ, ಜೀವನದಲ್ಲಿ ಅವನಿಗೆ ಸುಖ ಬೇಕು, ಸಂತೋಷ ಬೇಕು, ಸಿಹಿ ಬೇಕು, ಕಷ್ಟ ದುಃಖ ಕಹಿ ಬೇಡ. ಹಾಗಾಗಿ ನೋಡಿ, ಒಂದು 4 ಎಲೆ ಕಹಿ ಬೇವಿನ ಸೊಪ್ಪನ್ನು ಮಾತ್ರ ನಾವು ಬೇವು ಬೆಲ್ಲದಲ್ಲಿ ಹಾಕ್ತೀವಿ. ಬೆಲ್ಲನ ಜಾಸ್ತಿ ಹಾಕ್ತೀವಿ, ಕಹಿನ ಕಡಿಮೆ ಹಾಕ್ತೀವಿ. ಇದೇ ನಮ್ಮ ಆಶಯ ಅಲ್ವಾ? ಈಗ ನೋಡಿ, ನಾನು 1 ಬಟ್ಲು ಸಕ್ಕರೆನ ಹಾಕ್ಕೋತಾ ಇದ್ದೀನಿ. ಸಕ್ಕರೆ ಬದಲು ನೀವು ಪುಡಿ ಮಾಡಿದ ಬೆಲ್ಲನೂ ಸಹ ಹಾಕ್ಕೋಬೋದು. ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ತೋತಾಪುರಿ ಮಾವಿನಕಾಯಿ ಚೂರುಗಳು ಹಾಗೆ ಲಿಂಬೆಹಣ್ಣಿನ ಚೂರನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಜೀವನ ಅಂದರೆ ಇದೇ ಅಲ್ವಾ ವೀಕ್ಷಕರೇ? ಹುಳಿ, ಸಿಹಿ, ಕಹಿ ಇವುಗಳ ಮಿಶ್ರಣ. ಇದನ್ನು ನಮಗೆ ಸಿಂಬಾಲಿಕ್ಕಾಗಿ ತೋರಿಸೋದೇ ಯುಗಾದಿ ಹಬ್ಬದ ಬೇವು ಬೆಲ್ಲ. ನೋಡಿ, ರುಚಿ ರುಚಿಯಾದ ಅರ್ಥಪೂರ್ಣ ಬೇವು ಬೆಲ್ಲ ರೆಡಿಯಾಗಿದೆ. ದೇವರಿಗೆ ನೈವೇದ್ಯ ಮಾಡಿಬಿಟ್ಟು ಎಲ್ರಿಗೂ ಹಂಚಿ ಯುಗಾದಿ ಹಬ್ಬ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ತರಲಿ ಅಂತ ಆಶಿಸೋಣ. ಹಾಗೆ ವೀಕ್ಷಕರೇ, ರುಚಿ ಅಭಿರುಚಿನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು.